ನಮಸ್ಕಾರ. ದೇವನಾಂಪ್ರಿಯ ಕ್ಲಾಸಸ್‌ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ದ ಆಸ್ಕರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಪಂಚದ ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಆಸ್ಕರ್ಸ್. ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಆಸ್ಕರ್. ಈ ಆಸ್ಕರ್ ಇನ್ನೊಂದು ಹೆಸರು ಏನಂದ್ರೆ ಅಕಾಡೆಮಿ ಅವಾರ್ಡ್ಸ್ ಅಂತ ಕರೀತಾರೆ. ಆಸ್ಕರ್ ಇನ್ನೊಂದು ಹೆಸರು ಅಕಾಡೆಮಿ ಅವಾರ್ಡ್ಸ್ ಅಂತ ಕರೀತಾರೆ. ವರ್ಲ್ಡ್ ಬಿಗ್ಗೆಸ್ಟ್ ಸಿನಿಮಾ ಅವಾರ್ಡ್ ಅನ್ನ ಪ್ರಪಂಚದ ಅತ್ಯುನ್ನತ ಸಿನಿಮಾ ಕ್ಷೇತ್ರದ ಪ್ರಶಸ್ತಿಯಾಗಿದೆ. ಇದನ್ನು 1927ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ನೀಡುವಂತ ದೇಶ ಯಾವುದಂದ್ರೆ ಅಮೆರಿಕ. ಯಾವ ಕ್ಷೇತ್ರದೊಳಗೆ ನೀಡ್ತಾರೆ ಅಂದ್ರೆ ಸಿನಿಮಾ ಕ್ಷೇತ್ರದೊಳಗೆ ನೀಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ವರ್ಷ ಯಾವುದು ಅಂದ್ರೆ 1929 ಮೇ 16. ಇದನ್ನು ನೀಡುವಂತ ಸಂಸ್ಥೆ ಯಾವ್ದಪ್ಪ ಅಂದ್ರೆ ಇದನ್ನು ನೀಡುವಂತ ಸಂಸ್ಥೆ ಆಂಪಾಸ್ ಅಂತ ಅಂದ್ರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸಸ್. ಇದು ಎಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂದ್ರೆ ಡೋಲ್ಬೈ ಥಿಯೇಟರ್ ಲಾಸ್ ಏಂಜಲಸ್ ಕ್ಯಾಲಿಫೋರ್ನಿಯಾ. ಡೋಲ್ಬೈ ಥಿಯೇಟರ್ ನ ಲಾಸ್ ಏಂಜಲಸ್ ಕ್ಯಾಲಿಫೋರ್ನಿಯಾ ಒಳಗೆ ಆಸ್ಕರ್ ಪ್ರಶಸ್ತಿನ ಪ್ರದಾನ ಮಾಡ್ತಾರೆ. ಆಸ್ಕರ್ ಇಸ್ ದ ಹಾಲಿವುಡ್ ಬಿಗ್ಗೆಸ್ಟ್ ಪ್ರೈಸ್ ಅಂದ್ರೆ ಪ್ರಪಂಚದ ಅತ್ಯುನ್ನತ ಸಿನಿಮಾ ಕ್ಷೇತ್ರದ ಪ್ರಶಸ್ತಿ ಕೂಡ ಹೌದು. ಹಾಲಿವುಡ್ ನಲ್ಲಿ ಕೂಡ ಅತ್ಯುನ್ನತ ಪ್ರಶಸ್ತಿ ಆಸ್ಕರ್ ಆಗಿದೆ. ನಂತರ ಆಸ್ಕರ್ ಪ್ರೈಸ್ ಯಾವುದೇ ರೀತಿಯ ಕ್ಯಾಶ್ ಪ್ರೈಸ್ ಅನ್ನು ಹೊಂದಿಲ್ಲ. ಇಲ್ಲಿ ಯಾವುದೇ ರೀತಿಯ ಹಣದ ನಗದು ಬಹುಮಾನ ಏನು ಕೊಡುವುದಿಲ್ಲ. ಇಲ್ಲಿ ಏನ್ ಕೊಡ್ತಾರೆ ಅಂದ್ರೆ 13.5 ಇಂಚಿನ ಎತ್ತರದ ಆಸ್ಕರ್ ಸ್ಟ್ಯಾಚು. ಅದರ ಒಟ್ಟು ತೂಕ 8.5 ಬಿಂದು ತೂಕನ ಹೊಂದಿದೆ. ಇದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕಂಚಿನಿಂದ ಮಾಡಿರ್ತಾರೆ. ಅದರ ಸುತ್ತ ಏನ್ ಮಾಡಿರ್ತಾರೆ ಅಂದ್ರೆ ಚಿನ್ನದ ಲೇಪನ ಮಾಡಿರ್ತಾರೆ. ಕೆಳಗಡೆ ಬೇಸ್ ಏನಿರುತ್ತೆ ಅಂದ್ರೆ ಬ್ಲಾಕ್ ಮೆಟಲ್ ಇರುತ್ತೆ. ಓಕೆನಾ. ಫಸ್ಟ್ ವಿನ್ನರ್ ಯಾರು? ಫಸ್ಟ್ ವಿನ್ನರ್ ಫಿಲ್ಮ್ ವಿಂಗ್ಸ್. ಇಂಗ್ಲಿಷ್ ಭಾಷೆಯ ವಿಂಗ್ಸ್ ಆಸ್ಕರ್ ಮೊದಲ ವಿಜೇತ ಚಿತ್ರವಾಗಿದೆ. ಮೊದಲ ವಿಜೇತ ನಟ ಯಾರು ಅಂದ್ರೆ ಎಮಿಲ್ ಜಾನಿಂಗ್ಸ್ ಅವರು. ಚಿತ್ರ ಯಾವ್ದಂದ್ರೆ ದ ವೇ ಆಫ್ ಆಲ್ ಫ್ಲೆಶ್. ಓಕೆನಾ. ಇಂಡಿಯಾದಿಂದ ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ಗೆ ನಾಮಿನೇಟ್ ಆದಂತ ಚಿತ್ರ ಮದರ್ ಇಂಡಿಯಾ. 1957ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮದರ್ ಇಂಡಿಯಾ ಚಿತ್ರವು ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿತು. ಡೈರೆಕ್ಟರ್ ಯಾರಪ್ಪ ಈ ಮೂವಿದು ಅಂದ್ರೆ ಮೆಹಬೂಬ್ ಖಾನ್ ಅವರು. ಎರಡನೇ ಚಿತ್ರ ಸಲಾಂ ಬಾಂಬೆ 1988ರಲ್ಲಿ. ಮೂರನೇ ಚಿತ್ರ ಅಮೀರ್ ಖಾನ್ ನಿರ್ದೇಶನದ ನಟನಾಗಿ ನಟಿಸಿರುವ ಲಗಾನ್ 2001. ನಂತರ ಇದೊಂದು ಇಂಪಾರ್ಟೆಂಟ್ ಜಿಕೆ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ವರ್ಲ್ಡ್ ಥಿಯೇಟರ್ ಡೇ ಮಾರ್ಚ್ 27. ವರ್ಲ್ಡ್ ಥಿಯೇಟರ್ ಡೇ ಮಾರ್ಚ್ 27. ಅದೇ ರೀತಿ ನ್ಯಾಷನಲ್ ಸಿನಿಮಾ ಡೇ ಇನ್ ಇಂಡಿಯಾ ಸೆಪ್ಟೆಂಬರ್ 16. ಈ ತಾರೀಕು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಸೆಪ್ಟೆಂಬರ್ 16 ನಾವೇನೊಂದು ಚಿತ್ರಮಂದಿರಕ್ಕೆ ಹೋದ್ರೆ ಟಿಕೆಟ್ ನ ದರ ಏನಾಗಿರುತ್ತೆ ಅಂದ್ರೆ ಕಡಿಮೆ ಆಗಿರುತ್ತೆ. ಡಿಸ್ಕೌಂಟ್ ಜಾಸ್ತಿ ಇರುತ್ತೆ ಅವಾಗ. ವರ್ಲ್ಡ್ ಥಿಯೇಟರ್ ಡೇ ಮಾರ್ಚ್ 27. ನ್ಯಾಷನಲ್ ಸಿನಿಮಾ ಡೇ ಇನ್ ಇಂಡಿಯಾ ಸೆಪ್ಟೆಂಬರ್ 16. ಎಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ನಂತರ ಭಾರತೀಯ ಆಸ್ಕರ್ ವಿಜೇತರ ಪಟ್ಟಿಯನ್ನ ನೋಡೋಣ. ಆಸ್ಕರ್ ಇಂಡಿಯನ್ ವಿನ್ನರ್ಸ್. ಬಾನು ಅತೇಯ 1983ರಲ್ಲಿ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ ಗಾಂಧಿ ಚಿತ್ರಕ್ಕಾಗಿ ಪಡೆದಿದ್ದಾರೆ. ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ಗಾಗಿ ಗಾಂಧಿ ಚಿತ್ರಕ್ಕೆ ಆಸ್ಕರ್ ಪ್ರಶಸ್ತಿನ ಪಡೆದಿದ್ದಾರೆ. ಅದೇ ರೀತಿಯಾಗಿ ಸತ್ಯಜಿತ್ ರಾಯ್ ಅವರು 1992 ಇವರು ಜೀವಮಾನ ಸಾಧನೆಗಾಗಿ ಆಸ್ಕರ್ ಪ್ರಶಸ್ತಿನ ಪಡೆದಿದ್ದಾರೆ. ಅದೇ ರೀತಿಯಾಗಿ ಎ.ಆರ್. ರೆಹಮಾನ್ 2009ರಲ್ಲಿ ಬೆಸ್ಟ್ ಒರಿಜಿನಲ್ ಸ್ಕೋರ್ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕಾಗಿ ಬೆಸ್ಟ್ ಒರಿಜಿನಲ್ ಸ್ಕೋರ್ ವಿಭಾಗದ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕೆ ಇವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಆಸ್ಕರ್ ಪ್ರಶಸ್ತಿನ ಪಡೆದಿದ್ದಾರೆ. ಅದೇ ರೀತಿಗೆ ಅದೇ ವರ್ಷದಲ್ಲಿ ಎ.ಆರ್. ರೆಹಮಾನ್ ಅವರು ಕೆಟಗರಿ ಯಾವ್ದಂದ್ರೆ ಬೆಸ್ಟ್ ಒರಿಜಿನಲ್ ಸಾಂಗ್ ಜೈ ಹೋ ಸಾಂಗಿಗೆ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರದ ಜೈ ಹೋ ಸಾಂಗಿಗೆ ಆಸ್ಕರ್ ಪ್ರಶಸ್ತಿ ಪಡೆದಿದ್ದಾರೆ. 2 ಬಾರಿ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯ ಎ.ಆರ್. ರೆಹಮಾನ್ ಅವರು. ನಂತರ ರಸಲ್ ಪೂಕುಟ್ಟಿ 2009 ಬೆಸ್ಟ್ ಸೌಂಡ್ ಮಿಕ್ಸಿಂಗ್. ಅದೇ ಯಾವ್ದು ಚಿತ್ರ ಅಂದ್ರೆ ಸ್ಲಮ್ ಡಾಗ್ ಮಿಲಿಯನೇರ್ ಚಿತ್ರಕ್ಕೆ ರಸಲ್ ಪುಕುಟಿ ಅವರು ಪಡೆದಿದ್ದಾರೆ. ಅದೇ ರೀತಿಯಾಗಿ ಗುಲ್ಜಾರ್ 2009 ಬೆಸ್ಟ್ ಒರಿಜಿನಲ್ ಸಾಂಗ್ ಜೈ ಹೋ. ಇವರು ಕೂಡ ಸ್ಲಮ್ ಡಾಗ್ ಮಿಲಿಯನೇರ್ಗೆ 2009ರಲ್ಲಿ ಬೆಸ್ಟ್ ಒರಿಜಿನಲ್ ಸಾಂಗ್ಗೆ ಆಸ್ಕರ್ ಪಡೆದಿದ್ದಾರೆ. ಅದೇ ರೀತಿಯಾಗಿ ಕರ್ತಿಕಿ ಗಾನ್ಸ್ ಸಾಲ್ವಸಿ ಗುನಿತ್ ಮಾಂಗ್ 2023 ಇವರು ಕೆಟಗರಿ ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮ್ಗಾಗಿ 2023ರ ಆಸ್ಕರ್ ಪ್ರಶಸ್ತಿ ಇವರು ಪಡೆದಿದ್ದಾರೆ. ಮೂವಿ ಯಾವ್ದಪ್ಪ ಅಂದ್ರೆ ದ ಎಲಿಫೆಂಟ್ ವಿಸ್ಪರ್ಸ್ ಅಂತಂದು. ನಂತರ ಎಂ ಕಿರವಾಣಿ ಅವರು 2023 ಬೆಸ್ಟ್ ಒರಿಜಿನಲ್ ಸಾಂಗ್ ನಾಟು ನಾಟು ಸಾಂಗ್ಗೆ ತ್ರಿಬಲ್ ಆರ್ ಚಿತ್ರದ ನಾಟು ಸಾಂಗ್ಗೆ ಎಂ ಕಿರವಾಣಿ ಅವರು. ಅದೇ ರೀತಿಯಾಗಿ ಚಂದ್ರಬೋಸ್ ಬೆಸ್ಟ್ ಒರಿಜಿನಲ್ ಸಾಂಗ್ ನಾಟು ನಾಟು ಹಾಡಿನ ತ್ರಿಬಲ್ ಆರ್ ಚಿತ್ರಕ್ಕೆ ಎಂ ಕಿರವಾಣಿ ಚಂದ್ರಬೋಸ್ ಅವರು ಆಸ್ಕರ್ ಪ್ರಶಸ್ತಿನ ಪಡೆದಿದ್ದಾರೆ.
ಎಲ್ಲರಿಗೂ ಕೂಡ ಅರ್ಥ ಆಯ್ತು ಅನ್ಕೊಂತೀನಿ. ನಂತರ ವಿಡಿಯೋದಲ್ಲಿ ನಾವು 2025ರ ಆಸ್ಕರ್ ಪ್ರಶಸ್ತಿ ಪಡೆದಂತ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಚಾನಲ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ಒಳಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.